ಏನು ನಮ್ಮ ಸಹಕಾರ ಸಂಘ 16/2/2026ಕ್ಕೆ 70 ವರ್ಷಗಳನ್ನು ಪೂರೈಸಿದೆ. ಈ ಒಂದು ಸಂದರ್ಭದಲ್ಲಿ ಸಂಘಟನೆ, ಸೇವೆ ಮತ್ತು ಅಭಿವೃದ್ಧಿ ಈ ಒಂದು ಧ್ಯೇಯ ವಾಕ್ಯದೊಂದಿಗೆ ನಾವು ಈ ಒಂದು ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಏನು 70 ವರ್ಷಗಳ ಹಿಂದೆ ಕರ್ನಾಟಕ ಎಂಬ ಹೆಸರಾಗಿಂತ ಮುಂಚೆನೇ ನಮ್ಮ ಸಂಸ್ಥೆ ಪ್ರಾರಂಭ ಆಗಿತ್ತು. ಮೈಸೂರು ರಾಜ್ಯದ ಇದ್ದಂಥ ಸಮಯದಲ್ಲಿ ಈ ಒಂದು ಸಂಸ್ಥೆ ಪ್ರಾರಂಭ ಆಗಿದ್ದು, ಅವತ್ತಿನ ಕಾಲಘಟ್ಟದಲ್ಲಿ ಏನು ಸೋಲೂರು ಸಿದ್ದಪ್ಪನವರು ಶಾಸಕರಾಗಿದ್ದರು, ಆ ಅವಧಿಯಲ್ಲಿ ಈ ಜನಮೆಚ್ಚಿದ ಪುರಸಭಾ ಅಧ್ಯಕ್ಷರು ಹಾಗೂ ಈ ಒಂದು ಸ್ಥಾಪಕ ಅಧ್ಯಕ್ಷರು ಕೂಡ ಮರಗಂಗಣ್ಣವರು, ಅವರು ಮತ್ತು MB ಸದಾಶಿವ ಶೆಟ್ಟರು, ತೋಡ್ತಪ್ಪನವರು, ಹನುಮಂತಪ್ಪನವರು, ಹೀಗೆ ಹಲವಾರು ಮಹನೀಯರು ಈ ಸಂಘವನ್ನು ಕಟ್ಟಿ ಬೆಳೆಸ್ಕೊಂಡ್ಬಂದಿದ್ದಾರೆ. ಈ ಹಿಂದೆ ಕಳೆದ 20 ವರ್ಷಗಳ ಹಿಂದೆ ಈ ಸಹಕಾರ ಸಂಘದಿಂದ 100 ಕುಟುಂಬಗಳು ಜೀವನವನ್ನು ಕಟ್ಕೊಂಡಿದೆ. ಈ ಹಿಂದೆ ಮಾಗಡಿಯಲ್ಲಿ ಕೈಮಗ್ಗದ ಒಂದು ಕಲರವ ಎಷ್ಟಿತ್ತು ಅಂತ ಹೇಳಿದ್ರೆ, ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಮಾಗಡಿ ರೇಷ್ಮೆ ಸೀರೆ ಪ್ರಸಿದ್ಧಿಯಾಗಿತ್ತು. ಈ ರಾಷ್ಟ್ರ ಕಂಡಂಥ ಒಬ್ಬ ಧೀಮಂತ ನಾಯಕಿ ಈ ಊರಿನ ಸೀರೆಯನ್ನು ಹುಟ್ಟಿದ್ಲು ಅನ್ನೋ ಹೆಮ್ಮೆ ನಮಗೆ ಕೂಡ ಇದೆ. ಮತ್ತು ಇಲ್ಲಿವರೆಗೂ ಏನಿತ್ತು ಅಂತಂದರೆ, ಕೆಲವು ವರ್ಷಗಳ ಕಾಲ ಅನೇಕ ಏಳು ಬೀಳುಗಳನ್ನು ಕಂಡು ಈ ಸಹಕಾರ ಸಂಘ ಒಂದು ಮುನ್ನೆಲೆಯಲ್ಲಿ ಇರಲಿಲ್ಲ. ತಬಲ ಶಿವಣ್ಣ ಅನ್ನತಕ್ಕಂಥ ಒಬ್ಬರು ಕಾರ್ಯದರ್ಶಿ ಬಂದು ಈ ಒಂದು ಸಂಘಕ್ಕೆ ಒಂದು ಸ್ವಂತ ಕಟ್ಟಡವನ್ನು ಕಲ್ಪಿಸ್ಕೊಟ್ರು. ಆ ಸ್ವಂತ ಕಟ್ಟಡದಲ್ಲಿ ಇದರ ಚಟುವಟಿಕೆಗಳು ನಡೀತಾ ಇತ್ತು. ತದಾದ ನಂತರ ಈಗ ಕೇಶಿಪ್ಗೆ ಅದು ಹೋಗ್ತಾ ಇದೆ ಆ ಕಟ್ಟಡ. ಈಗ ಈಗ ಬಂದಿರತಕ್ಕಂಥ ಆಡಳಿತ ಮಂಡಳಿಯವರಿಗೆ ನಮ್ಮೊಂದು ಚಾಲೆಂಜ್ ಆಗಿದೆ, ಸ್ವಂತ ಕಟ್ಟಡವನ್ನು ಕಟ್ಟಬೇಕು ಅಂತೇಳಿ. ಮತ್ತು ಈ ಆಡಳಿತ ಮಂಡಳಿ ಪದಗ್ರಹಣದ ಸಮಯ ಮಾಧ್ಯಮ ಮಿತ್ರರ ಜೊತೆ ನಾನು ಹಂಚ್ಕೊಂಡಿದ್ದೆ. ನಾನು ಮುಂದಿನ ದಿನಗಳಲ್ಲಿ ನಾನೇನಾರ ಏನು ಸೇವೆಯನ್ನು ಸಲ್ಲಿಸಬೇಕು ಅಂದರೆ, ಮೊದಲು ನೇಕಾರರಿಗೆ ಆರೋಗ್ಯ ಹಿತದೃಷ್ಟಿಯಿಂದ ನಾನು ವರ್ಷಕ್ಕೆ 2 ಬಾರಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ತೀನಿ ಮತ್ತು ಅವ್ರ ಕಸುಬಿಗೆ ಸಹಕಾರವನ್ನು ಕೊಡ್ತೀನಿ ಅಂತ ನಾನು ಕೇಳಿದೆ. ನಾನು ಸನ್ಮಾನ್ಯ ಶಾಸಕರಲ್ಲಿ ವಿನಂತಿಯನ್ನು ಮಾಡ್ತೀನಿ, ತಾವು ಕೂಡ ಈ ಕ್ಷೇತ್ರದ ಪ್ರತಿನಿಧಿಯಾಗಿದ್ದೀರಾ. ನೀವು ವಿಧಾನಸಭೆಯಲ್ಲಿ ನೇಕಾರ ಪರವಾಗಿ ನೀವು ಒತ್ತನ್ನು ಕೊಡಬೇಕು. ಕೇವಲ ದೊಡ್ಡಬಳ್ಳಾಪುರ, ಬಾಗಲಕೋಟೆ, ರಬಕವಿ ಆ ಕಡೆ ಇರೋರು ಮಾತ್ರ ಅಲ್ಲ, ತಾವು ಕೂಡ ಧ್ವನಿ ಎತ್ತಿದ್ರೆ. ನಾವು ಕೂಡ 15,000 ಜನ ನಾವು ಈ ಕ್ಷೇತ್ರದಲ್ಲಿ ನೇಕಾರರಿದ್ದೀವಿ. ನಮಗೂ ಹಲವಾರು ನೋವುಗಳಿದೆ. ಏನಿವತ್ತು ನೇಕಾರ ಸನ್ಮಾನ ಯೋಜನೆ 5,000 ರೂಪಾಯಿ ಇದೆ, ತಾವು ಅದನ್ನು 10,000 ರೂಪಾಯಿಗೆ ಏರಿಕೆ ಮಾಡಬೇಕು. 50 ವರ್ಷ ಮೇಲ್ಪಟ್ಟವರಿಗೆ ಮಾಸಿಕ 2,000 ರೂಪಾಯಿಗೆ ವಾರ್ಷಿಕ 24,000 ರೂಪಾಯಿನ ನಾವು ಪಿಂಚಣಿ ರೂಪದಲ್ಲಿ ನಮಗೆ ಕಡ್ಡಾಯವಾಗಿ ಕೊಡಬೇಕು. ಮತ್ತು ರೇಷ್ಮೆ ಹುರಿ ಕಾರ್ಮಿಕರಿಗೆ ಕೆಲವು ಇದರಿಂದ ತೊಂದರೆ ಆಗ್ತಾ ಇದೆ. ಅದು ನಮಗೆ 0% ಟ್ಯಾಕ್ಸ್ ಬರೋದಿಲ್ಲ. ನೀವು ದಯಮಾಡಿ ಅಧಿಕಾರಿಗಳು ನೀವೇನಾರು ಹಿಡಿಬೇಕು ಅನ್ನೋದಾದರೆ ಗೋಡನ್ಗೆ ಹೋಗಿ ಹಿಡೀರಿ. ಯಾವುದೋ ಕೂಲಿ ಕಾರ್ಮಿಕರನ್ನ ತಡೆ ಹಿಡಿದು ಅವ್ರಿಗೆ ಲಕ್ಷಾಂತರ ರೂಪಾಯಿ ಬರೆ ಹಾಕುವಂಥ ಕೆಲಸ ನೀವು ಮಾಡಬಾರ್ದು. ನಿಮಗೆ ಏನಾರು ಆ ರೀತಿ ಅವರು ಕಾನೂನು ಬಾಹಿರ ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ, ದೊಡ್ಡವ್ರನ್ನ ಹೋಗಿ ನೀವು ಅಲ್ಲಿ ರೈಡ್ ಮಾಡಿ 10 ರೂಪಾಯಿ 20 ರೂಪಾಯಿ ಕೂಲಿ ಮಾಡೋರಿಗೆ ಬಂದು ನೀವು ದಯಮಾಡಿ ಬರೆ ಎಳಿಬಾರ್ದು. ನೀವು ಈ ರೀತಿ ಏನಾರು ಮಾಡಿ ಇಲ್ಲಿ ಪುನರಂಭಿಸಿದೆ ಆದರೆ ಖಂಡಿತ ನಿಮ್ಮ ಇಲಾಖೆ ಮುಂದೆ ನಾನು ಬಂದು ಗಲಾಟೆ ಮಾಡಬೇಕಾಗ್ತದೆ. ಎಲ್ಲ ನೇಕಾರರ ಪರವಾಗಿ ನಿಮ್ಮ ತಾಕತ್ತೇನಿದ್ರು ಶೇಟುಗಳ ಹತ್ರ ತೋರಿಸಿ, ನೀವು ಗೋಡನಲ್ಲಿ ತೋರಿಸಿ. 1 ಮೂಟೆ 2 ಮೂಟೆಯವ್ರ ಹತ್ರ ನೀವು ದಯಮಾಡಿ ನೀವು ಮಾಡಬಾರ್ದು. ಇನ್ನೊಂದು ನಾನು ಸರ್ಕಾರಕ್ಕೆ ಭಿನ್ನವ ಮಾಡ್ತೀನಿ, ಇಲ್ಲಿ 80% ಜನ ನೇಕಾರರು ವಸತಿಹೀನರಿದ್ದಾರೆ. ದಯಮಾಡಿ ನಮಗೆ ವಸತಿ ಯೋಜನೆಯನ್ನು ಕಲ್ಪಿಸ್ಕೊಡ್ಬೇಕು. ಅವರಿಗೆ ಸೂರನ್ನ ಕಡ್ಡಾಯವಾಗಿ ನೀವು ಮಾಡಿಕೊಡ್ಬೇಕು. ಮಾಗಡಿ ಟೌನ್ನಲ್ಲಿ ಸುತ್ತಮುತ್ತಲ ಜಾಗದಲ್ಲಿ ನಮಗೆ ವಸತಿಯನ್ನು ಕಲ್ಪಿಸ್ಕೊಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ಮತ್ತು ಈ ಹಿಂದೆ 25 ವರ್ಷಗಳಿಂದ ಏನು ಮಾಗಡಿಯಲ್ಲಿ ಕೈಮಗ್ಗದ ಕಲರವ ಇತ್ತು, ಈ ಬಾರಿ ಈ ಆಡಳಿತ ಮಂಡಳಿ ವತಿಯಿಂದ ಖಂಡಿತವಾಗಿ ನಾವು ಕೈಮಗ್ಗವನ್ನು ಇಲ್ಲಿ ತರಬೇತಿ ಕೇಂದ್ರವನ್ನು ಮಾಡಿ ಮಾಗಡಿಯಲ್ಲೂ ಕೂಡ ಒಂದು ಕೈಮಗ್ಗದ ಬ್ರ್ಯಾಂಡ್ ಸೀರೆಯನ್ನು ಮಾಡಬೇಕು ಅಂತ ಯೋಚನೆಯನ್ನು ಮಾಡಿದ್ವಿ. ಅದಕ್ಕೆ ಎಲ್ಲ ನಮ್ಮ ಅಧಿಕಾರಿ ವರ್ಗದವರು ಕೈ ಜೋಡ್ತಾ ಇದ್ದಾರೆ. ಗುರುಸ್ವರೂಪಿಯಾಗಿ ನಮಗೆ ಜವಳಿ ಇಲಾಖೆಯ ಸಹ ನಿರ್ದೇಶಕರು ನಮ್ಮ ಜೊತೆಗಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಸಂಘವನ್ನು ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗೋಕ್ಕೆ ನಾನು ಇಷ್ಟಪಡ್ತೀನಿ. ರೇಷ್ಮೆ ಮತ್ತು ಕೈಮಗ್ಗ ಸಹಕಾರ ಸಂಘದವರ 70ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಆಯುಷ್ ಇಲಾಖೆ ವತಿಯಿಂದ ಉಚಿತ ಆಯುಷ್ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಕೈಮಗ್ಗ ಮತ್ತು ಜವಳಿ ಇಲಾಖೆಯವರ ಒಂದು ಕೋರಿಕೆಯ ಮೇಲೆ ನಾವು ಈ ಒಂದು ಉಚಿತ ಶಿಬಿರವನ್ನು ಮಾಡ್ತಾ ಇದ್ದೀವಿ. ಈ ಶಿಬಿರದಲ್ಲಿ ಈಗಾಗಲೇ ಸುಮಾರು 50 ಜನ ಫಲಾನುಭವಿಗಳು ಇದರ ಸದುಪಯೋಗವನ್ನು ಪಡಿಸ್ಕೊಂಡಿದ್ದಾರೆ. ಈಗ ಹೆಚ್ಚು ಸಕ್ಕರೆ ಕಾಯಿಲೆ, ರಕ್ತದೊತ್ತಡ ಕಾಯಿಲೆ, ಮಂಡಿ ನೋವು, ಕಾಲು ನೋವು, ಇತರ ಕಾಯಿಲೆಗಳಿಗೆ, ತಲೆನೋವು, ಇನ್ನಿತರ ಕಾಯಿಲೆಗಳಿಗೆ ನಮ್ಮಲ್ಲಿ ಉಚಿತವಾಗಿ ಇಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ಮಾಗಡಿನಲ್ಲೇ ಇರ್ತಕ್ಕಂಥ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯಲ್ಲಿ ಉಚಿತವಾಗಿ ಎಲ್ಲರಿಗೂ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ಇದರ ಸದುಪಯೋಗವನ್ನು ಮಾಗಡಿ ತಾಲೂಕಿನ ಎಲ್ಲರೂ ಇದನ್ನ ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ತಮ್ಮ ಹೆಸರು ಮೇಡಮ್? ಡಾಕ್ಟರ್ ಸೀತಾಲಕ್ಷ್ಮಿ, ಜಿಲ್ಲಾ ಆಯುಷ್ ಅಧಿಕಾರಿ, ಬೆಂಗಳೂರು ದಕ್ಷಿಣ ಜಿಲ್ಲೆ.
ಸರ್